ಪಾಪ ಪರದೇಶಿ ಗಂಡ ಹೆಂಡತಿ ಬಡವರಿದ್ದಾರೆ, ಕೆಲಸ ಮಾಡ್ಕೊಂಡು ಮನೆಯಲ್ಲಿರ್ಲಿ ಅಂತ ಹೇಳಿ ಆ ಉದ್ಯಮಿ ತಮ್ಮ ಮನೆಯಲ್ಲಿ ಇರಿಸ್ಕೊಂಡಿದ್ರು. ತಾವು ಊರ್ ಬಿಟ್ಟಾಗ ಮನೆ ಜವಾಬ್ದಾರಿಯನ್ನ ಅವ್ರಿಗೆ ಕೊಟ್ಟಿದ್ರು. ಆದ್ರೆ ಕಾವಲ್ ಕಾಯೋಕೆ ಕಳ್ಳರನ್ನೇ ಬಿಟ್ಟು ಹೋಗಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾಗಿದ್ದು ಮನೆ ಗುಡಿಸಿ ಗುಂಡಾಂತರ ಆದ ಮೇಲೆ. ಕಥೆಯ ಮೇನ್ ರೋಲ್ಗಳೇ ಈ ಫೋಟೋದಲ್ಲಿ ಕಾಣ್ತಾ ಇರೋ ಇವರು ಇಬ್ಬರು ಗಂಡ ಹೆಂಡತಿ. ನಮ್ಮ ರಾಜ್ಯದವರಲ್ಲ, ನೇಪಾಳದವರು. ಕೆಲಸ ಹುಡ್ಕೊಂಡು ಅಲಿತಾ ಇದ್ದ ಇವರಿಗೆ ಉದ್ಯಮಿ ರಮೇಶ್ ಬಾಬು ಕೆಲಸ ಕೊಟ್ಟಿದ್ರು. ಆದ್ರೀಗ ಕೆಲಸ ಕೊಟ್ಟಿದ್ದ ಮಾಲೀಕನ ಮನೆಯನ್ನೇ ಈ ಐನಾತಿಗಳು ಗುಡಿಸಿ ಗುಂಡಾಂತರ ಮಾಡ್ಬಿಟ್ಟಿದ್ದಾರೆ. ಎಚ್ಎಎಲ್ನ ಶಾಸ್ತ್ರಿ ನಗರದಲ್ಲಿ ಮಾಜಿ ಕಾರ್ಪೊರೇಟರ್ ಉದ್ಯಮಿ ರಮೇಶ್ ಬಾಬು ಕುಟುಂಬ ವಾಸವಾಗಿತ್ತು. ಮನೆ ಸೆಕ್ಯೂರಿಟಿ ಹಾಗೂ ಕೆಲಸಕ್ಕೆ ಬೇಕು ಅಂತ ಇದೇ ಖತರ್ನಾಕ್ಗಳನ್ನ 3 ತಿಂಗಳ ಹಿಂದಷ್ಟೇ ನೇಮಿಸಿಕೊಂಡಿದ್ರು. ಮನೆ ಮಾಲೀಕರ ನಂಬಿಕೆ ಗಳಿಸಿದ್ದ ಇವರನ್ನ ಮನೆಯಲ್ಲಿಯೇ ಬಿಟ್ಟು ಉದ್ಯಮಿ ಕುಟುಂಬ ತಿರುಪತಿಗೆ ಹೋಗಿತ್ತು. ಇಲ್ಲಿಂದಲೇ ನೋಡಿ ಕಥೆ ಶುರುವಾಗೋದು. ತಿರುಪತಿಗೆ ಹೋಗ್ತಾ ಇದ್ರು ರಮೇಶ್ ಬಾಬು. ಸಿಸಿಟಿವಿ ಮೂಲಕವೇ ಮನೆಯನ್ನ ಮೊಬೈಲ್ನಲ್ಲಿ ನೋಡ್ತಾ ಇದ್ರು. ಇದ್ದಕ್ಕಿದ್ದಂತೆ ಮನೆ ಸಿಸಿಟಿವಿ ಆಫ್ ಆಗಿದೆ. ಅನುಮಾನ ಬಂದು ಸ್ನೇಹಿತರಿಗೆ ಮನೆ ಬಳಿ ಹೋಗೋದಕ್ಕೆ ಹೇಳಿದ್ದಾರೆ. ಅಷ್ಟರಲ್ಲಿ ಮನೆಯಲ್ಲಿ ಚಿನ್ನಾಭರಣ ಕಳ್ಳತನ ಆಗಿರೋದು ಬೆಳಕಿಗೆ ಬಂದಿದೆ. ಮನೆಯಲ್ಲಿದ್ದ 2 ಕೆಜಿ ಚಿನ್ನಾಭರಣ ಹಾಗೂ 10 ಲಕ್ಷ ನಗದನ್ನ ಹೀಗೆ ಬ್ಯಾಗ್ನಲ್ಲಿ ತುಂಬಿಕೊಂಡು ಖತರ್ನಾಕ್ ದಂಪತಿ ಎಸ್ಕೇಪ್ ಆಗಿದ್ದಾರೆ. ಜೊತೆಗೆ ರಮೇಶ್ ಬಾಬು ಆತ್ಮರಕ್ಷಣೆಗಾಗಿ ಇಟ್ಕೊಂಡಿದ್ದ ಲೈಸೆನ್ಸ್ಡ್ ಗನ್ ಕೂಡ ಕದ್ಕೊಂಡು ಹೋಗಿದ್ದಾರೆ. ಡೋರ್ಗಳೆಲ್ಲ ಹೊಡೆದಾಕಿ, ಗೇಟ್ ಎಲ್ಲ ಹೊಡೆದಾಕಿ, ಮೇಲೆ ಡ್ರಾಗಳು ಏನೇನಿದೆ, ಒಡವೆಗಳು, ದುಡ್ಡು, ಪ್ಲಸ್ ಇಲ್ಲಿ ಮೇನ್ ಕನ್ಸರ್ನ್ ಏನಂದರೆ ಅವರು ಪಿಸ್ಟಲ್ ತಗೊಂಡೋಗ್ಬಿಟ್ಟಿದ್ದಾರೆ. ಅದು ಸ್ವಲ್ಪ ಭಯ ಇದೆ ನಮಗೆ. ಯಾರೇ ನೇಪಾಳಿ ಬಂದರು, ಯಾರೇ ಇದು ಬಂದ್ರೂ ಪ್ಲೀಸ್ ಅವ್ರ ಪಾಸ್ಪೋರ್ಟ್ ಆಗಲಿ, ಅವ್ರ ಐಡೆಂಟಿಫಿಕೇಶನ್ ಆಗಲಿ, ಅವ್ರದ್ದು ID ಕಾರ್ಡ್ಸು ಏನಾದರೂ ಒಂದು ತಗೊಂಡೇ ನೀವು ಇದು ಮಾಡಿ. ಅವ್ರ ಹತ್ರ ಇಲ್ಲ ಅಂದರೆ ಅವ್ರನ್ನ ಕೆಲಸಕ್ಕೂ ಇಡಬೇಡಿ. ಸದ್ಯ FIR ದಾಖಲಾಗಿದ್ದು ಆರೋಪಿಗಳಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಅದೇನೇ ಇರಲಿ, ಯಾರನ್ನೇ ಅತಿಯಾಗಿ ನಂಬಿ ಕೆಲಸ ಕೊಡೋದು, ಕೆಲಸ ಕೊಟ್ಟರು ಹೀಗೆ ಅವರನ್ನೇ ಮನೆಯಲ್ಲಿ ಬಿಟ್ಟು ಹೋಗೋಕ್ಕೂ ಮುನ್ನ ಬಿ ಕೇರ್ಫುಲ್. ಅಂಕಿತಾ ರೈ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.